ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಹೀರೋ ಆಗಿ ಅಂದ್ರೆ ಚಿಕ್ಕಣ್ಣ ಏನ್ ಹೇಳ್ತಾರ ನೋಡ್ರಿ, ಏನ್ ಹೇಳ್ತಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕನ್ನಡದಲ್ಲಿ ಸದ್ಯ ಕಾಮಿಡಿ ನಟರ ಪೈಕಿ ಚಿಕ್ಕಣ್ಣ ಸಖತ್ ಶೈನ್ ಆಗಿದ್ದಾರೆ. ಈಗ ಬರ್ತಾ ಇರೋ ಬಹುಪಾಲು ಸಿನಿಮಾಗಳಲ್ಲಿ ಚಿಕ್ಕಣ್ಣ ಇದ್ದೇ ಇರ್ತಾರೆ. ಕಾಮಿಡಿ ನಟನಾಗಿ ಮಿಂಚ್ತಾ ಇರೋ ಚಿಕ್ಕಣ್ಣ ಮುಂದೆ ಹೀರೋ ಆದ್ರೂ ಆಗಬಹುದು ಅನ್ನೋ ಒಂದು ಮಾತು ಅನೇಕ ದಿನಗಳಿಂದ ಇತ್ತು. ಚಿಕ್ಕಣ್ಣ ಸದ್ಯ ಇದೇ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಹೀರೋ ಆದ್ರೆ ರಿಸ್ಕ್ ಜಾಸ್ತಿ. ಸಿನಿಮಾ ಶುರುವಾದಾಗಿಂದ ಹಿಡಿದು ಅದು ಬಿಡುಗಡೆಯಾದ ಮೇಲೂ ಒತ್ತಡ ಇರುತ್ತೆ. ರಿಸ್ಕ್ ಜೊತೆ ಜವಾಬ್ದಾರಿ ಕೂಡ ಹೆಚ್ಚಿರುತ್ತೆ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳೋ ಬದಲು ಕಾಮಿಡಿ ನಟನಾಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಚಿಕ್ಕಣ್ಣ ಕಾಮಿಡಿ ನಟನಾಗಿ 50ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಶರಣ್ ಮತ್ತು ಚಿಕ್ಕಣ್ಣ ಕಾಂಬಿನೇಷನ್ ರಾಜ್ ವಿಷ್ಣು ಸಿನಿಮಾ ಸದ್ಯದಲ್ಲೇ ತೆರೆಗೆ ಕೂಡ ಬರಲಿದೆ. ಒಟ್ನಲ್ಲಿ ಚಿಕ್ಕಣ್ಣಗೆ ಹೀರೋ ಆಗೋ ಆಸೆ ಇಲ್ಲ, ಕಾಮಿಡಿಯನ್ ಆಗಿ ಮುಂದುವರಿತೀನಿ ಅಂತ ಹೇಳ್ಕೋತಾರೆ. ನಿಮ್ಗೇನ್ ಅನ್ಸತ್ತೆ? ಚಿಕ್ಕಣ್ಣ ಹೀರೋ ಆದ್ರೆ ಒಳ್ಳೇದಾ ಅಥವಾ ಕಾಮಿಡಿ ನಟನಾಗಿ ಉಳಿಬೇಕಾ? ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿಯ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.